ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಮೇ 2024 ಸೋಮವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಭಯೋಗ, ಭಾಲವಕರಣ. ಇವತ್ತಿನ ಪಂಚಾಂಗ ಫಲ ಕಾಯ್ತಿದ್ದೀರಿ, ನನಗೆ ಗೊತ್ತಿದೆ. ಕುಜರಾಹು ಸಂಧಿಯ ಪ್ರಭಾವ ಮನುಷ್ಯನ ಉನ್ಮಾದ, ಉನ್ಮತ್ತತೆ, ಉದ್ರಿಕ್ತತೆ, ಪ್ರಚೋದತೆ, ವಿಕೃತತೆ, ಅವಗಾಹನೆ ಇಲ್ಲದ ಒಂದು ಬದುಕು, ಅವಗಾಹನೆ ಇಲ್ಲದಂಥ ಒಂದು ಸೆಳೆತ, ಎಳೆತ, ಬೆಂಕಿ, ನಲಗಿಸಿ ಆಗ್ತಿದೆ. ಈ ಒಂದು ಕುಂಭರಾಶಿಗೂ ಹೇಗಿದೆ ಅನ್ನತಕ್ಕಂಥದ್ದು ಖಂಡಿತ ಕಾಯ್ತಿದ್ದೀರಿ. ಈ ಕುಂಭರಾಶಿಯವ್ರಿಗೆ ಹೇಗೆ ಅಂದರೆ, ಸಹಿಸಿಕೊಂಡರೆ ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಹೌದು, ಅದೇ ನೀವು ವಿರೋಧಿಸಿದರೆ ನಿಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ. ನೀವು ಹಾಗೇ ಮಗು. ನಿಮ್ಮಷ್ಟು ಸಹನೆ ಭಾರ ತಗೊಂಡಿರೋರು ನಿಜವಾಗ್ಲೂ ಈ 12 ರಾಶಿಗಳಲ್ಲಿ, ಟಾಪ್ 3 ರಾಶಿಗಳಲ್ಲಿ ಬಡಿಸ್ಕೊಳ್ಳೋದು ಎಲ್ರ ಕೈಯಲ್ಲೂ ಆಗೋಲ್ಲ. ಬಡಿಸ್ಕೋತೀರಿ, ಅಬ್ಬಬ್ಬಾ, ಎಲ್ರ ಕೈಯಲ್ಲೂ ಆಗೋದಿಲ್ಲ. ಅಷ್ಟು ಶಕ್ತಿ. ಅದಕ್ಕೆ ಏನೋ ಭಗವಂತ ಉಳಿಪೆಟ್ಟು ಹಾಕಿ 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 ಬರೆದಿರ್ತಾನೆ ಕುಂಭರಾಶಿಯವರನ್ನ. ಅದರಲ್ಲಂತೂ ಈಗ ಸಾಡೆ ಸಾತಿ ಬೇರೆ, ಗುರು ಬೇರೆ ಅಸ್ತಂಗತದಲ್ಲಿತ್ತ. ಈಗ ಒಂಚೂರು ಉಸಿರಾಡಿಸ್ತಿದ್ದಾನೆ 4ನೇ ಮನೆ ಸುಖದಲ್ಲಿ ಗುರು ಇದ್ದು ಒಂಚೂರು ಸಮಾಧಾನ ಕೊಡ್ತಿದ್ದಾನೆ. ಅಂದ್ರೂ ಕೂಡ ನಿಮಗೆ ಬಡ್ದಿರೋ ಅಷ್ಟು ಪೆಟ್ಟುಗಳು ಸುಮಾರು ಒಂದು 4-5 ವರ್ಷದಿಂದ ಸಾಮಾನ್ಯ ಅಲ್ಲ ಮಕ್ಕಳೇ. 2018ರಿಂದಲೇ ಇದೆ. ಊಟ ಬಟ್ಟೆಗೆ ವ್ಯವಸ್ಥೆ ಇಲ್ಲ. ನಿಮಗೆ ಏನು ಗೊತ್ತಾ, ಕೆಲಸ ಗೊತ್ತಿರೋ ರಾಶಿಗಳಲ್ಲಿ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ರು. ಅಂದ್ರೆ ಏನೋ ಒಂದು ಮಾಡಬಲ್ರಿ. ಕುಳಿತು ತಿನ್ನಲು ಬಿಡುವುದಿಲ್ಲ ಪ್ರಕೃತಿ, ಹಾಗೆ ಕುಳಿತು ತಿನ್ನಲು ನೀವು ಒಗ್ಗುವುದಿಲ್ಲ. ಅದಕ್ಕೆ ಏನೋ ಒಂದು ಒಂದು ಒಂಟಿತನ, ಏಕಾಂಗಿತನ, ಎಲ್ಲೋ ಒಂದು ಭಾವ, ಹೀಗೆ ಕೂತು ಬಿಟ್ಟಿರ್ತೀರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ನಿಮಗಾಗೋಲ್ಲ. ಅದಕ್ಕೆ ಸಹಿಸಿಕೊಂಡರೆ ನಿಮ್ಮಷ್ಟು ಒಳ್ಳೆಯವರಿಲ್ಲ. ಸಹಿಸ್ಕೊಳ್ತಾ ಕೂತ್ಕೊಂಡ್ರೆ ಕುಂಭರಾಶಿಯವರಷ್ಟು ಒಳ್ಳೆಯವರಿಲ್ಲ. ಸಹಿಸ್ಕೋತೀರಿ ನೋಡಿ, ಅಬ್ಬಬ್ಬಾ. ಅದು ಮನೆ ಇರ್ಬೋದು, ಕೆಲಸ ಇರ್ಬೋದು, ವ್ಯವಹಾರ ಇರ್ಬೋದು, ಗುರುವಿಗಿರ್ಬೋದು, ಚಾಂಡಾಳನಿರ್ಬೋದು, ಅವ್ರಿಗೂ ನೀವು ನಿಂತ್ಕೋತೀರಿ. ನೀವು ಕುಂಭರಾಶಿಯವರಷ್ಟು ಗುರುವಿನ ಭಾವವಿಲ್ಲ, ಕುಂಭರಾಶಿಯಷ್ಟು ಚಾಂಡಾಳ ಭಾವವೂ ಇಲ್ಲ. ಅಂದ್ರೆ ನಿಮ್ಮಷ್ಟು ಒಳ್ಳೆಯವರು ಇಲ್ಲ, ನಿಮ್ಮಷ್ಟು ಕೆಟ್ಟವರು ಇಲ್ಲ, ನಿಮ್ಮಷ್ಟು ಬುದ್ಧಿವಂತರೂ ಇಲ್ಲ, ನಿಮ್ಮಷ್ಟು ದಡ್ಡರೂ ಯಾರು ಇಲ್ಲ, ನಿಮ್ಮಷ್ಟು ಕುಟುಂಬ ಪ್ರೇಮಿಯೂ ಯಾರು ಇಲ್ಲ, ನಿಮ್ಮಷ್ಟು ನಿರ್ಮೋಹ. ಮೋಹ ಬೇರೆ, ಅಂಟುಕೊಳ್ಳೋದು. ನಿರ್ಮೋಹ ಎಲ್ಲ ಬಿಟ್ಟು ಎದ್ದೋಗೋ ಬಹುದೊಡ್ಡ ಸನ್ಯಾಸಿಗಳ ಪರಂಪರೆಯಲ್ಲಿ ಮಿತ್ರ ಇರ್ಬೋದು, ಕುಟುಂಬ ಇರ್ಬೋದು, ಕೆಲಸ ಇರ್ಬೋದು, ಎಲ್ಲ ತುಂಬ ದೊಡ್ಡ ಕಾರಿನ ಉದ್ಯಮಿ ಎಲ್ಲ ನಿರ್ಮೋಹತ್ವಕ್ಕೆ ಜಾರಿ ಬಿಟ್ಟು ಯಾವುದೋ ಒಂದು ಫೌಂಡೇಶನ್ ಬರ್ಕೊಟ್ಬಿಟ್ಟಿದ್ರು, ನನಗೇನು ಬೇಡ ಅಂತ. ಅಂಥದ್ದೊಂದು ಭಾವ ನಿಮಗೆ ಮಾತ್ರ. 0 ಇಂದ ಎದ್ದೋಳೋ ತಾಕತ್ತು, 0 ಇಲ್ಲ ಅದಕ್ಕಿಂತಲೂ ಕೆಳಗಡೆ ಇದ್ರು ಎದ್ದು ನಿಲ್ಲೋ ತಾಕತ್ತು. ಸಹಿಸಿಕೊಂಡರೆ ನಿಮಗಿಂತ ಒಳ್ಳೆಯವರು, ಶಕ್ತಿಶಾಲಿಗಳು, ಬಲವುಳ್ಳಂಥ ವ್ಯಕ್ತಿಗಳು ಇನ್ಯಾರೂ ಇಲ್ಲ. ಅದೇ ನೀವು ತಲೆ ಕೆಟ್ಟು ವಿರೋಧಿಸ್ಲಿಕ್ಕೆ ನಿಂತ್ರೆ ನಿಮಗಿಂತ ಕೆಟ್ಟವ್ರು ಯಾರೂ ಇಲ್ಲ. ಕುಂಭರಾಶಿಗೆ ಇದಾಗಿರುತ್ತೆ. ನಿಮ್ಮ ಒಳ್ಳೆತನ, ನಿಮ್ಮ ಲೆಕ್ಕಾಚಾರ ಯಾರ್ಯಾರು ಬಳಸ್ಕೊಂಡಿಲ್ಲ ಹೇಳಿ. ಎಲ್ರಿಗೂ ನಿಂತಿದ್ದೀರಾ. ನಿಮಗೆ ಯಾರಾದರೂ ನಿಂತಿದ್ದಾರ ನೋಡಿ. ಭೀಷ್ಮಾಚಾರ್ಯರು ಕುಂಭಲಗ್ನವೇ, ದ್ರೋಣಾಚಾರ್ಯರು ಕುಂಭಲಗ್ನವೇ, ಕರ್ಣ ಕುಂಭಲಗ್ನವೇ. ನೋಡಿ, ಸಹಿಸಿಕೊಂಡರೆ ನಿಮ್ಮಷ್ಟು ಒಳ್ಳೆಯವರಿಲ್ಲ. ಭೀಷ್ಮಾಚಾರ್ಯರಿಗೆ ಖುದ್ದು ತಂದೆಯೇ. ಆ ವಯಸ್ಸಾದ ವಯಸ್ಸಿನಲ್ಲಿ 20-25 ವರ್ಷದ ಬಾಲಕ, ಯುವಕ ಇದ್ದಾನೆ. ಅಲ್ಲೆಲ್ಲೋ ಪ್ರೀತಿ ಅಂತ ಹೋಗ್ತಾರೆ, ಸತ್ಯವತಿ ದೇವಿ ಅಂತ.
ಭೀಷ್ಮರು ಆವತ್ತಿಗೆ ಪ್ರಮಾಣ ಮಾಡಿಬಿಡ್ತಾರೆ, ಅಖಂಡ ಬ್ರಹ್ಮಚಾರಿಯಾಗಿದ್ದು ಬಿಡುತ್ತೇನೆ, ನಾನು ಮದುವೆ ಆಗೋಲ್ಲ. ನೋಡಿ, ಸಹಿಸಿಕೊಂಡ್ರೆ ಎಲ್ಲ ಸಹಿಸ್ಕೊಳ್ಳೋ ಅಂತ ಒಂದು ಬುದ್ಧಿ. ಅದಕ್ಕೇನೋ ನಿಮ್ಮನ್ನ ತಿರುವು ಮುರುವು ಹಾಕಿ 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 ಎಲ್ಲಿಂದಲಾದರೂ ಎಲ್ರಿಗೂ ನೀವು ಬೇಕು. ನದಿ ದಾಟಿದ ಮೇಲೆ ಅಂಬಿಗ ಯಾರು, ನಾನು ಯಾರೋ ನೋಡಿದಾನೆ. ತುಂಬಾ ಕುಂಭಲಗ್ನದವರನ್ನ, ಕುಂಭರಾಶಿಯವರನ್ನ, ಅವರ ಒಳ್ಳೆತನವನ್ನ, ಅರೆ ನಾನು ಹೇಳಿದ್ನಲ್ಲ, ನಿಮಗಿಂತ ಗುರುವಿಲ್ಲ, ನಿಮಗಿಂತ ಚಾಂಡಾಳನಿಲ್ಲ. ನಾನು ನೋಡಿದ್ದೇನೆ ಟಾಪ್ 3 ಮೋಸ ಮಾಡ್ಲಿಕ್ಕೆ ನಿಂತುಕೊಂಡ್ರೆ ನಂದು ಅಂತ ತಗೊಳಕ್ಕೆ ಹೇಗಾದ್ರೂ ಸರಿ, ಯಾವ್ದಾದ್ರೂ ಸರಿ, ಯಾರೇ ಬೇಡ ನನಗೇ ಬೇಕು ಅನ್ನೋ ಅಂತ ಒಂದು ಟಾಪ್ 3 ರಾಶಿಗಳಲ್ಲಿ ಕುಂಭರಾಶಿಯವರು ಒಬ್ಬರು. ಬಾ, ಅಂಥದೊಂದು ವೈಚಿತ್ರತೆ. ಅಂತ ನಿಮಗೆ ಆ ಸಹಿಸ್ಕೊಳ್ಳೋದನ್ನ ಬಿಡುತ್ತಿದ್ದ ಹಾಗೆ ವಿರೋಧಿಗಳು ಉಟ್ಕೊಬಿಡ್ತಾರೆ. ನೀವು ಪ್ರಶ್ನೆ ಮಾಡಿ ನೋಡಿ. ಕುಂಭರಾಶಿ ಅಷ್ಟೇ ಅಲ್ಲ ಮಕ್ಕಳೇ, ಎಲ್ಲರೂ ಅಷ್ಟೇ. ನೀವು ಸಹಿಸ್ಕೊಂಡಿದ್ರೆ ನಿಮಗಿಂತ ಒಳ್ಳೆಯವರಿಲ್ಲ. ನಮ್ಮ ಗುರುಗಳು ಕೇಳಲ್ಲ, ಅವ್ನು ಕೊಟ್ಟಷ್ಟು, ಅವರು ತಗೊಂಡಷ್ಟು, ಬಿಟ್ಟಷ್ಟು. ಹೌದು, ಇದು ನಡೆದಿದೆ, ನಡೀತಲೇ ಇರುತ್ತೆ. ಲೋಕದ ರೂಢಿಯ ನಿಯಮಗಳೇ ಹಾಗೆ. ನೀವು ವಿರೋಧಿಸಿ ನೋಡಿ, ಇದು ಆಗೋಲ್ಲ, ಕೊಡಲ್ಲ, ನೋಡಲ್ಲ, ಮಾಡೋಲ್ಲ, ಬರೋಲ್ಲ, ಇದು ನನ್ನ ಕೈಯಲ್ಲಿ ಆಗೋಲ್ಲ. ಯು ವಿಲ್ ಬಿಕಮ್ ಡೆಡ್ ಪಾಯ್ಸನ್. ಇದು ನಡೆಯತಕ್ಕಂಥದ್ದಾಗುತ್ತೆ. ಇವತ್ತು ನಡೀತಿರೋದೇ ಲೋಕ ಹಾಗೆ. ಎಲ್ರಿಗೂ ಒಳ್ಳೆಯವರಾಗ್ಲಿಕ್ಕೆ ಆಗೋದಿಲ್ಲಪ್ಪ ಎಲ್ಲಾ ಸಂದರ್ಭದಲ್ಲೂ. ಮಕ್ಕಳು ಸಮೇತ ಇವತ್ತು ನಿಮ್ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿ ಏನಕ್ಕೆ ಹುಟ್ಟಿಸ್ದೆ ಅನ್ನೋ ಅಷ್ಟು ಮಟ್ಟಕ್ಕೆ ಮಾತಾಡುವಂತ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ. ನನಗೇನು ಕೊಡಲ್ಲ, ಮಾಡಲ್ಲ ಮಕ್ಕಳು. ಅದಕ್ಕೆ ದುಡಿಯೋವರೆಗೂ ಗಂಡನಿಗೆ ಬಲ ಅಂತ ಹೇಳ್ತಾರೆ. ನಾನು ಹೇಳಿಲ್ಲ, ಗಾದೆಗಳು ಹೇಳಿರ್ತಕ್ಕಂಥದ್ದು. ಒಂದು ಹೆಂಡತಿಯ ಗುಣ ನೋಡಬೇಕು ಅಂದ್ರೆ ಗಂಡನ ಸಂಪಾದನೆ ಇಳಿದಾಗ ನೋಡಿ. ಅಪರೂಪ ಯಾರೋ ಲಕ್ಷದಲ್ಲೊಬ್ರು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ, ಫ್ಯಾಕ್ಟು. ಲಾಭವಿಲ್ಲ, ದುಡಿತಾ ಇಲ್ಲ ಅಂದ್ರೆ ಗಂಡನ್ನೇ ಪಕ್ಕಕ್ಕೆ ಜರುಗಿಸ್ತಕ್ಕಂಥ ಒಂದು ಕಲಿಯುಗ ಪ್ರಭಾವ. ಇದನ್ನು ಯಾವಾಗಲೂ ಹೇಳಿದ್ದಾರೆ, ಯಾವಾಗಲೂ ಹೇಳಿಬಿಟ್ಟಿದ್ದಾರೆ. 4 ತಿಂಗಳು ಸಂಬಳ ಇಲ್ಲ, ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಹೇಳಿದ್ರೆ ಅವನನ್ನ ತೀರಾ ನಿಕೃಷ್ಟ, ಕೇವಲ ಮಗು ಕೊಟ್ಟಿಲ್ಲ, ಅದಕ್ಕೆ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ನಾನು ಅಂದ್ಕೊಂಡಾಗಿಟ್ಟಿಲ್ಲ. ಇವತ್ತು ಗುಣ ನೋಡಿ ಸಂಬಂಧಗಳು ಬೆಳೆಸೋದೇ ಇಲ್ಲ ಮಕ್ಕಳೇ. ಎಷ್ಟು ಸಂಬಳ, ಎಷ್ಟು ಸ್ಟೇಟಸ್. ಅಪರೂಪ ಮನೆ ಒಂದು ತಾಯಿ ಜೀವ ಬಂದಿತ್ತು, ಎಲ್ಲ ಮನೆಗೆ ನೋಡ್ತಿದ್ದೆ ಬದುಕು. ಗಂಡನ ಬಲ ಕಡಿಮೆ ನಮ್ಮ, ನೀನೇ ನಿಂತ್ಕೋಬೇಕು ತಾಯಿ. ಏನಾದ್ರೂ ಆಗ್ಲಿ ಗುರುಗಳೇ, ನನ್ನ ಗಂಡನೇ ಜೀವ. ಅಪರೂಪ ಆ ಥರದೊಂದು ಆಲೋಚನೆ. ಇಡೀ ಆತ ದುಡ್ದಿದ್ದೆಲ್ಲ ತನ್ನ ಮನೆಗೇನೆ, ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ ಅಂತ ಏನೂ ಇಟ್ಟಿಲ್ಲ. ಆಕೆ ದುಡ್ದಿದ್ದು ಸ್ವಲ್ಪ ಎತ್ತಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. 5 ಲಕ್ಷ ರೂಪಾಯಿ ಲೀಸ್ ಮನೆ ಅಂದ್ರೆ ಯೋಚನೆ ಮಾಡಿ ನೋಡಿ, ಎಂತ ಮನೆ ಇರುತ್ತೆ, ಎಂತ ಏರಿಯಾಲಿ ಇರುತ್ತೆ, ಎಂತ ಜಾಗದಲ್ಲಿ ಇರುತ್ತೆ ಅಂತ. ಅಂತ ಒಂದು 5 ಲಕ್ಷ ರೂಪಾಯಿ ಲೀಸ್ನ ಮನೆಯಲ್ಲಿದ್ದಾಳೆ ತಾಯಿ ಜೀವ. ಪರವಾಗಿಲ್ಲ ಗುರುಗಳೇ, ನನ್ನ ಗಂಡ ಇದ್ರೆ ಸಾಕು. ಅಪರೂಪ ಯಾರೋ ಲಕ್ಷಕ್ಕೊಬ್ಬರು ಇಂಥ ಸಾಧ್ವಿ ಮನೆ ಇದ್ದಾರೆ. ಮಳೆ ಬರ್ತಿದೆ, ಕಾಲಕ್ಕೆ ಸ್ವಲ್ಪ ಮಳೆ ಬೆಳೆ ಬರ್ತಿದೆ, ಕಾಪಾಡಿಡ್ತಿದೆ, ನಮ್ಮನ್ನ ತಂಪಾಗಿಟ್ಟಿದೆ ಅಂದ್ರೆ ಇದು ಒಂದು ಕಾರಣನೇ. ಆ ತಾಯಿ ಅವರೇ ಪಾದಕ್ಕೆ ನಾವು ನಮಸ್ಕಾರ ಹಾಕ್ಬೇಕು. ದೇವರು ಇನ್ನೆಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ, ಗೌರಿ ಸ್ವರೂಪ. ಇದೇ ಬದುಕುಗಳು. ಕರ್ಕೊಂಡೋಗಿ ನೀವು ವಿರೋಧಿಸಿ ನೋಡಿ, ಆಗೋಲ್ಲ ಅಂತ ಹೇಳಿ ಸಹನೆ ಕಟ್ಟು ಹೊಡೆದು ಬಿಟ್ಟಿದೆ. ಕುಂಭರಾಶಿಗೆ ಅಂಥದ್ದೊಂದು ಭಾವದ ನಿಮಗೆ ಕುಜರಾಹು ಸಂಧಿ ಒಂದು ನಿಮ್ಮ ಕುಟುಂಬ ಸ್ಥಾನದಲ್ಲಿ ನಡೀತಿದೆ. ತುಂಬಾ ಟೆನ್ಷನ್ಗಳಿರುತ್ತೆ ನಿಜವಾಗ್ಲೂ. ಆರೋಗ್ಯದ ಕಡೆ ಗಮನ ಕೊಡಿ. ಮುಖ್ಯವಾಗಿ ನಿಮಗೆ ಸೊಂಟ ಹಾಗೂ ಪಾದಗಳಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಕಿಡ್ನಿ ಸಮಸ್ಯೆ ಇರ್ಬೋದು, ಯೂರಿನರಿ ಇನ್ಫೆಕ್ಷನ್ ಇರ್ಬೋದು, ಡಯಾಬಿಟಿಸ್ ಇದ್ರೆ ವೆರಿ ಕೇರ್ಫುಲ್, ಲಂಗ್ ಸಮಸ್ಯೆ ಇದ್ರೆ ವೆರಿ ಕೇರ್ಫುಲ್. ಮುಖದಲ್ಲಿ ಪಾರ್ಶ್ವವಾಯು ಸಮಸ್ಯೆಗಳಾಗಿತ್ತು, ಎಳಿತಿದೆ, ಜಾಗ್ರತೆ. ಅಲ್ಲಿನ ಸಮಸ್ಯೆ, ಹೃದಯದಲ್ಲಿ ಒಂಚೂರು ಗೂಡು ಕಟ್ಟತಕ್ಕಂಥ ಒಂದು ಭಾವದ ಸಮಸ್ಯೆ ಅಲ್ಲಿದೆ, ಜಾಗರೂಕತೆ. ಅಲ್ಲೇನೋ ಒಂದು ಎಳೆದಾಟ ಆಗ್ತಿರ್ತಕ್ಕಂಥ ಭಾವ. ಹುಷಾರಾಗಿ ಮ್ಯಾನೇಜ್ ಮಾಡ್ತಕ್ಕ ಆರೋಗ್ಯವೊಂದನ್ನು ನೋಡ್ಕೊಳ್ಳಿ.
ಕಷ್ಟಪಟ್ಟು ಒಂದು ಭೂಮಿ ಮಾಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು, ವ್ಯವಹಾರ ಚಿಕ್ಕುಗಳು ತುಂಬಾ ಆಗಿದ್ದಾವೆ. ವೃತ್ತಿ ಚಿಕ್ಕುಗಳು, ವ್ಯವಹಾರ ಚಿಕ್ಕುಗಳು, ಕುಟುಂಬ ಚಿಕ್ಕುಗಳು. ಕುಟುಂಬದ ವಿಚಾರದಲ್ಲಿ ಏನಾದರೂ ಬೆಂಕಿ ಇತ್ತು, ಅದು ಡೈವರ್ಸ್ವರೆಗೂ ತಂದೊಡ್ಡು ಬಿಡುತ್ತೆ. ಹುಷಾರು ಕುಂಭರಾಶಿಯವರಿಗೆ. ಸಂಗಾತಿ ಕೇಳೋ ಸ್ಥಿತಿಲಿ ಇರೋಲ್ಲ, ಆಕೆಯ ಬುದ್ಧಿ ಇಲ್ಲ, ಆತನ ಬುದ್ಧಿ ಕೇಳೋ ಸ್ಥಿತಿಲಿ ಇರೋಲ್ಲ. ಜಾಗರೂಕತೆ ಕುಂಭರಾಶಿಯವರು. ಸ್ವಲ್ಪ ತಟಸ್ಥರಾಗಿರಿ ಕುಟುಂಬದ ವಿಚಾರದಲ್ಲಿ. ಆಯ್ತು, ನೀನೇ ದೊಡ್ಡವನಪ್ಪ, ನೀನೇ ದೊಡ್ಡವನು, ನೀನು ಹೇಳಿದ್ದೆ ಸರಿ, ನೀನು ಕರೆಕ್ಟು, ನೀನೇ ಸರಿಯಮ್ಮ ಅನ್ನತಕ್ಕಂಥದ್ದು ಭಾವಾರ್ಥಕ್ಕೆ ಬನ್ನಿ. ಇನ್ನೂ ಕೆಲವರಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲು ಯಾವುದೋ ಒಂದು ವ್ಯವಹಾರ ನಿಮಿತ್ತ, ಕುಟುಂಬ ನಿಮಿತ್ತ, ಬಂಧು ನಿಮಿತ್ತ, ವ್ಯಾಪಾರ ನಿಮಿತ್ತ ಕೋರ್ಟ್ ಮೆಟ್ಲು ಇಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತತಕ್ಕಂಥ ಪ್ರಸಂಗಗಳು ಎದುರಾಗುತ್ತವೆ. ಹುಷಾರ್. ಕೆಲವೊಂದು ಸಿಂಟಮ್ಸ್ ತೋರಿಸಿರುತ್ತೆ ನೋಡಿ. ಸಣ್ಣ ಆಕ್ಸಿಡೆಂಟ್ ಇಂದ ಪಾರಾಗಿರೋದು, ಸಣ್ಣ ಒಂದು ಕಿರಿಕಿರಿಯಿಂದ ಎದ್ದೋಗಿರೋದು, ಮನೇಲಿ ಏನಾದ್ರೂ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಆಗಿರೋದು, ಏನಾದ್ರೂ ಗೋಡೆಯಲ್ಲಿ ಬೇಕು, ಕಾಲ್ಗೆ ಏನಾದ್ರೂ ಪೆಟ್ಟು, ಸ್ಕಿನ್ನಲ್ಲಿ ಏನಾದ್ರೂ ಅಲರ್ಜಿ, ಪಾದಗಳಲ್ಲಿ ಏನಾದ್ರೂ ಮೀನಖಂಡಗಳಲ್ಲಿ ಕಾಲುಗಳು ಸಣ್ಣ ಆಗೋದು, ಕಾಲಲ್ಲಿ ಎಳೆತ ಆಗಿರ್ತಕ್ಕಂಥದ್ದು, ಇಲ್ಲ ಕಾಲಿಗೆ ಆಪರೇಷನ್ ಆಗಿರೋದು, ಗ್ಯಾಂಗ್ರೀನ್ ಆಗಿ ಬೆರಳು ತೆಗೆದಿರ್ತಕ್ಕಂಥ ಪ್ರಭಾವಗಳು, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಆಗಿರ್ತಕ್ಕಂಥದ್ದು, ಸೊಂಟಕ್ಕೆ ಸ್ಲಿಪ್ ಡಿಸ್ಕ್ ಥರದ್ದು, ಸ್ಪಾಂಡಿಯಾಲಿಟಿಸ್ ಸಮಸ್ಯೆ ಥರದ್ದು, ಇಲ್ಲ ಫ್ರೋಸನ್ ಶೋಲ್ಡರ್ ಥರದ್ದು, ಹಲ್ಲುಗಳ ಸಮಸ್ಯೆ ಆಗಿರ್ತಕ್ಕಂಥದ್ದು, ಗೈನಿಕ್ ಸಮಸ್ಯೆ ಆಗಿರ್ತಕ್ಕಂಥದ್ದು, ನಿತ್ರಾಣ ಸಮಸ್ಯೆ ಆಗಿರ್ತಕ್ಕಂಥದ್ದು, ಯಾರನ್ನ ನಂಬಲಿ ಯಾರನ್ನ ಬಿಡ್ಲಿ, ಯಾವ್ದನ್ನ ತಗೊಳ್ಳಿ ಅನ್ನತಕ್ಕಂಥ ಗಲಿಬಿಲಿಯ ವಾತಾವರಣಗಳು ಶುರು ಆಗಿರ್ತಕ್ಕಂಥದ್ದು, ಒಡ ಹುಟ್ಟಿದವರೇ, ಹತ್ತಿರದವರೇ, ಸ್ನೇಹಿತರೆ, ವಿಪರೀತ ದಾಹ, ವ್ಯಾಮೋಹ, ಇವುಗಳ ಭಾವಕ್ಕೆ ಒಳಗಾಗಿರೋದು, ಇವುಗಳೆಲ್ಲದರ ಪ್ರಚೋದನೆಯನ್ನ ಸೂಚಿಸ್ತಿದೆ. ಖಂಡಿತ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಸೆಗಮೆಂಟ್ ಕೊಟ್ಟಿರುತ್ತೆ ನೋಡಿ, ಅದು ಹೌದೋ ಅಲ್ವೋ ಕಮೆಂಟ್ಸ್ ಹಾಕಿ. ಹೌದು ಗುರುಗಳೇ ಆಗಿದೆ. ಏನೋ ಭಯ, ಮಾಡೋದ ಬೇಡವಾ, ರಿಸ್ಕ್ ತಗೊಳ್ಳೋದ ಬೇಡವಾ? ಬೇಡ ಬಿಡಿ ಮಕ್ಕಳೇ, ನೆಮ್ಮದಿಯಾಗಿರುವ ಜೀವನಕ್ಕೆ ಬೊಗಸು ಊಟ ಸಾಕು. ನಾನು ಎಷ್ಟೇ ಹೇಳ್ತೇನೆ, ಸಹಿಸಿಕೊಳ್ಳುವವರೆಗೂ ನಿಮಗೆ ವಿರೋಧಿಗಳಿಲ್ಲ. ನೀವು ಸಹಿಸೋದು ಬಿಟ್ರಿ ಅಂತ ಇಟ್ಕೊಳ್ಳಿ. ಎಲ್ರೂ ಅಷ್ಟೇ. ಯಾಕೆ ಬೇಕು ಇಲ್ಲದ ಭಾರ, ಇಲ್ಲದ ಕಮಿಟ್ಮೆಂಟ್? 5 ಲಕ್ಷದ ಲೀಸನ್ ಮನೆಯ ತಾಯಿ ಸಾಲ ಮಾಡಾದ್ರೂ ಒಂದು ಮನೆ ಮಾಡಬೇಕು ಗುರುಗಳೇ. ಸುಮ್ಮನಿರು ಮಗು, ಬೇಕಾದ್ರೆ 5 ಲಕ್ಷದಿಂದ ಒಂದು 20 ಲಕ್ಷದ ಮನೆ ಲೀಸ್ಗೆ ಹೋಗ್ಬಿಡು, ಒಂದು 15 ಲಕ್ಷದ ಪ್ರಯತ್ನ ಮಾಡು, ಚೇತರಿಸ್ಕೊ, ಆಮೇಲೆ ನೋಡೋಣ. ದುಡುಕ್ಬೇಡ. ನಿನ್ನ ಗಂಡನಿಗೆ ಬಲ ಇಲ್ಲ, ಇನ್ನಷ್ಟು ಒತ್ತಡ ಆಗ್ಬಿಡುತ್ತೆ, ಎಳೆದಾಟ ಆಗ್ಬಿಡುತ್ತೆ. ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು ಮಾಡಿ. ಖಂಡಿತ ಯಾವುದು ರಿಸ್ಕ್ ತಗೊಂಡು ಒಂದು ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಇಲ್ಲ ಯಾವುದೋ ಒಂದು ಹೊಸ ವ್ಯಾಪಾರ, ಹೊಸ ಒಪ್ಪಂದ, ಹೊಸ ಕೆಲಸ ಅನ್ನತಕ್ಕಂಥದಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡತಕ್ಕಂಥದ್ದಕ್ಕೋ ಹೋಗಿ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ದುಡುಕ್ಬೇಡಿ. ಒಂದು 3 ದಿನ ತಳ್ಳಿ, ಆಗುತ್ತೆ. ಇನ್ನೊಂದು 3 ವಾರಕ್ಕೆ ತಳ್ಳಿ, ಆಗುತ್ತೆ. ಇನ್ನೊಂದು 3 ತಿಂಗಳಿಗೆ ತಳ್ಳಿ. ನನ್ನ ಮಾತು ಕೇಳಿ, ದಯಮಾಡಿ ಹೇಳ್ತಾನೆ. ಖುಜರಾಹು ಏನ್ ಗೊತ್ತಾ? ಉನ್ಮತ್ತತ, ಬೆಂಕಿ. ಅಲ್ಲೇನೋ ಒಂದು, ಅದರಲ್ಲಂತೂ ಕುಂಭರಾಶಿಯ ಪೊಲೀಸ್ ಅಧಿಕಾರಿ, ರಕ್ಷಣಾ ಇಲಾಖೆ, ಮಿಲಿಟರಿ, ಡಿಫೆನ್ಸ್ ತುಂಬಾ ಒತ್ತಡಗಳ ಛಾಯೆ ಎದ್ದು ಬಿಟ್ಟಿರುತ್ತೆ ನಮ್ಗಂತೂ. ಅಯ್ಯೋ, ನಾ ಹೇಳಿದ್ದೆ ಹಿಂದಿನ ಸಂಚಿಕೆಗಳಲ್ಲೂ ಕೂಡ, ಪೊಲೀಸವ್ರ ಕೆಲಸ ಅಂತಿದ್ದ ಕೆಲಸ ಅಲ್ಲಪ್ಪ. ಈಗಂತೂ ಇರೋ ಒತ್ತಡಗಳಿದೆಯಲ್ಲ, ಎಲ್ಲ ಪ್ರಾಕೃತಿಕ ವಿಕೋಪ ಇರಬಹುದು, ಅಗ್ನಿಶಾಮಕ ದಳ ಇರಬಹುದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಬಹುದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರಬಹುದು, ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಇರಬಹುದು, ಮಿಲಿಟರಿ, ನೇವಿ, ಏರ್ ಫೋರ್ಸ್. ನೋಡಿ, ಖುಜರಾಹು ಡ್ರ್ಯಾಗನ್ ತನ್ನ ಬುದ್ಧಿ ತೋರಿಸ್ತಿದ್ದಾನೆ. ತೈವಾನ್ ಸುತ್ತಲೂ ಹಾಕಿಟ್ಕೊಂಡಿದ್ದಾನೆ. ಯಾವಾಗ ವಿಜೃಂಭಿಸ್ಬಿಡುತ್ತೋ ಅನ್ನೋ ಒಂದು ಭಯ, ಆತಂಕ. ತೈವಾನ್ ಮೇಲೆ ಯುದ್ಧ ಡಿಕ್ಲೇರ್ ಮಾಡ್ತಿದ್ದಾಗೆ ಅತಿ ಮುಖ್ಯವಾಗಿ ಟಿವಿ, ಲ್ಯಾಪ್ಟಾಪ್, ಮೊಬೈಲು ಇವುಗಳ ಬೆಲೆ ಫ್ರೀಸಿಂಗ್ ಆಗತಕ್ಕಂಥದ್ದಾಗುತ್ತೆ ಹೆಚ್ಚು. ಯಾಕಂದ್ರೆ ಇಡೀ ಪ್ರಪಂಚದ ಒಂದು 70ರಿಂದ 80% ಏನು ಆ ಚಿಪ್ ಅಂತ ಏನ್ ಮಾತಾಡ್ತೇವೆ, ಎಲ್ಲ ಮೊಬೈಲ್, ಟಿವಿ, ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ ಬಳಸ್ತಕ್ಕಂಥ ಚಿಪ್ನ ಬಹುದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇರೋದೇ ತೈವಾನ್ನಲ್ಲಿ. ನೋಡಿ, ತುಂಬಾ ಡಿಪೆಂಡೆನ್ಸಿ ಆದ್ರೆ ಏನಾಗುತ್ತೆ? ಒಂದು ವಿರೋಧ ಪಕ್ಷ ಇರಬೇಕು, ಸ್ಟ್ರಾಂಗ್ ಅಂತೇವೆ, ಇನ್ನೊಬ್ರು ಇರ್ಬೇಕು, ಇನ್ನೊಂದು 4-5 ಆ ಥರ.
ಎಲ್ಲ ಡಿಪೆಂಡೆನ್ಸಿ ಆಯಿತು ಅಂದರೆ ಅಲ್ಲಿ ಪೆಟ್ಟು. ಚೈನಾ ಬಿಡಿ ಮಾಡಿಟ್ಕೊಬಿಟ್ಟಿದ್ದಾರೆ, ಅವ್ರಿಗೆ ಅವ್ರ ಚಿಪ್ಪುಗಳು ಬೇಕು. ಬಟ್ ತೈವಾನ್ ಅವರ ಮೇನ್ ಬಿಸ್ನೆಸ್ಸೇ ಬೇರೆ ದೇಶಗಳಿಗೆ ಚಿಪ್ಪನ್ನು ತಯಾರಿಸಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಕೊಡತಕ್ಕಂಥ ಪ್ರಭಾವ. ಅಷ್ಟರಲ್ಲಿ ಇರಾನ್ನಿಂದ ಒಂದು ಹೊಸ ಅನೌನ್ಸ್ಮೆಂಟ್, ಇನ್ನೊಂದು ಟೆರರಿಸ್ಟ್ಗಳ ಹೊಸ ಅನೌನ್ಸ್ಮೆಂಟ್. ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಕೈಗೆ ಬಳೆ ಹಾಕೊಂಡು ಕುತ್ಕೊಂಡಿಲ್ಲ ಅನ್ನತಕ್ಕಂಥದ್ದು ಇಸ್ರೇಲ್ ಮೇಲೆ ದೊಡ್ಡದಾಗಿ ಗರ್ಜಿಸ್ತಿದ್ದಾರೆ. ಅತ್ತ ಕಡೆ ರಷ್ಯಾ ಗರ್ಜಿಸ್ತಿದೆ. ಯಾವ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗಿ ಬಿಡುತ್ತದೋ ಭಗವಂತ ಆಗದೇ ಇರಲಿ ಅಂತ ಪ್ರಾರ್ಥನೆ. ಮುಂದಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಪ್ರಾರ್ಥನೆಯಿಂದ, ಧ್ಯಾನದಿಂದ, ಸಂಕಲ್ಪದಿಂದ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗುವುದರಿಂದ ತಟಸ್ಥ ಆಗುತ್ತೆ. ನೀವು ನೋಡಿ, ಅಲ್ಲಲ್ಲಿ ಭೂಕುಸಿತ, ಸಾವಿರಾರು ಮಂದಿ ಸತ್ತಿದ್ದಾರೆ ಭೂಕುಸಿತದಲ್ಲಿ ಅಂತ ದೇಶ ವಿದೇಶಗಳಲ್ಲಿ ನಡೀತಿದೆ, ಹೇಳ್ತಲೇ ಇದ್ದೆ. ಸೊ ಇಷ್ಟು ದೊಡ್ಡ ಒಂದು ದೇಶ ಪಾಲನೆಯ ವ್ಯಕ್ತಿಗಳಿಗೆ ಇಂಥದ್ದೊಂದು ಸಮಸ್ಯೆ ಎದುರಾಗುತ್ತಿದೆ ಅನ್ನೋದಾದರೆ ನಾವೆಲ್ಲ ಎಷ್ಟು ಸಾಮಾನ್ಯರು. ಸೊ ಅದರಿಂದ ಮುಖ್ಯವಾಗಿ ಕುಂಭರಾಶಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ದೊಡ್ಡ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಯಾವುದೋ ಒಂದು ಲ್ಯಾಂಡ್ ಗ್ರಾಬಿಂಗು, ವೆಹಿಕಲ್ಸು, ತುಂಬಾ ದೂರಕ್ಕೆ ನೈಟ್ ಡ್ರೈವ್ ಹೋಗೋದು, ಗ್ಯಾಂಗ್ ವಾರ್ಗಳು ಜಾಸ್ತಿ ಆಗ್ತವೆ ಮಕ್ಕಳು. ಕುಜಾರಾಹು ಅಂದ್ರೇನೆ ವಿಕೃತ ಅಂತ ಹೇಳಿದ್ನಲ್ಲ, ಹೊಡೆದಾಟ, ಬಡದಾಟ, ಪೊಲೀಸ್ ಅಧಿಕಾರಿಗಳಿಗೆ ತಲೆನೋವು ಅಂತ ಹೇಳಿದೆ. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಗಳಾಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಪೊಲೀಸರ ಮೇಲೆ ಅಪವಾದವೋ ಇನ್ನೊಂದೋ ಲಾಕಪ್ ಡೆತ್ತು, ಅದು ಇದು ಅನ್ನತಕ್ಕಂಥ ಭಾವಾರ್ಥಗಳು. ಆ ಇಲಾಖೆಯ ಬಹುದೊಡ್ಡ ಮಂತ್ರಿಗಳಿಗೆ, ದೊರೆಗೆ, ಅಧಿಕಾರಿಗೆ ತಲೆನೋವು ತಪ್ಪಿದ್ದಲ್ಲ. ನೋಡಿ, ಅಷ್ಟು ದೊಡ್ಡ ಸ್ಥಾನ ಪಡೆಯೋದು ಅಂದ್ರೆ ಯೋಗ ಮಕ್ಕಳೇ, ಸುಮ್ಮನೆ ಅಲ್ಲ. ಅವ್ರಿಗೆ ಬಿಡ್ತಿಲ್ಲ, ನಮ್ಮ ಕೈಯಲ್ಲೇ ಆಗೋಲ್ಲ. ನಾವು ನಮ್ಮ ಮನೇನ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಮನೇಲಿರೋರು ಒಬ್ರನ್ನ ಮಾತು ಕೇಳೋಲ್ಲ, ನಮ್ಮ ತಮ್ಮ ಕೇಳೋಲ್ಲ, ನನ್ನ ಅಣ್ಣ ಕೇಳಲ್ಲ, ಮಕ್ಕಳೇ ಕೇಳಲ್ಲ. ಅಂಥದ್ರಲ್ಲಿ ರಾಜ್ಯ, ಊರು, ಇದು ಸುಮ್ಮನೆ ಅಲ್ಲ ಹೇಳೋದು. ನಾವು ಯಾರು ಯಾವಾಗ ಇದ್ರ ಮೇಲೆ ದಾಳಿ ಎತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಅಂತ ನಾವು ಪ್ರೊಟೆಕ್ಷನ್ ಇಟ್ಕೊಳಕ್ಕಾಗುತ್ತೆ? ಬೇರೆ ಕೆಲಸಗಳಿರ್ತವೆ. ಇದೆಲ್ಲ ಇರ್ಬೇಕಾದ್ರೆ ತಗೋ ಕಮೆಂಟ್ಸು, ಹಾಕು, ರುಬ್ಬು, ಇನ್ನೊಂದು ಪ್ರಚೋದನೆ, ಗುಂಪುಗಾರಿಕೆ, ಇವುಗಳೆಲ್ಲವೂ ನಡೀತಿರ್ತಕ್ಕಂಥದ್ದು ಹೆಚ್ಚು ಇದೆ. ಮುಖ್ಯವಾಗಿ ಕುಂಭರಾಶಿಗೆ ಇದರ ಪೂರ್ಣ ಪ್ರಭಾವ ಇರುತ್ತೆ. ವೆರಿ ಕೇರ್ಫುಲ್. ಇದೊಂಥರ ಉಲ್ಕಾಪಾತದ ಥರ ಬ್ಲಾಸ್ಟಿಂಗ್, ನೆನ್ಸೇ ಇರೋಲ್ಲ. ಉಲ್ಕಾಪಾತದ ರೀತಿ ಒಂದು ಬ್ಲಾಸ್ಟಿಂಗ್ ಆಗತಕ್ಕಂಥ ಒಂದು ಪ್ರಭಾವ ಉಂಟು. ವೆರಿ ಕೇರ್ಫುಲ್. ಯಾವುದೇ ಅನಗತ್ಯ ವಿವಾದ, ಅನಗತ್ಯ ವಾದ, ಕೆಲಸ, ದುಡುಕು, ದೂರ ಪ್ರಯಾಣ, ದೂರದ ಕೆಲಸ, ದೂರದ ಬೆಟ್ಟ, ಬೆಂಕಿ ಹತ್ರ ಕೆಲಸ ಮಾಡ್ತಿದ್ದೀರಿ, ನೀರುಗಳ ಹತ್ರ ಕೆಲಸ ಮಾಡ್ತಿದ್ದೀರಿ, ಗುಡ್ಡಗಳ ಹತ್ರ ಕೆಲಸ ಮಾಡ್ತಿದ್ದೀರಿ, ರಿಸ್ಕ್ ಇರೋ ಕೆಲಸಗಳು ಮಾಡ್ತಿದ್ದೀರಿ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಡಿಫೆನ್ಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಮೈನಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಕಾಪಾಡೋ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಭೂಮಿಗೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪ್ರಾಪರ್ಟಿ ಡೆವಲಪ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಿ. ತಲೆನೋವು, ಟೆನ್ಷನ್ ತಪ್ಪಿದ್ದಲ್ಲ. ನಿಮ್ಮ ಆರೋಗ್ಯನೂ ಅತಿ ಮುಖ್ಯವಾಗಿ ನೋಡ್ಕೊಳ್ಳಿ. ಇಲ್ಲದ ಉಸಾಬರಿ, ಕೋಪ, ಟೆನ್ಷನ್ಗಳು ನಿಮ್ಮನ್ನ ಹುಡುಕಿ ಬರತಕ್ಕಂಥದ್ದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಐ ಆಮ್. ಇದನ್ನ ಮ್ಯಾನೇಜ್ ಮಾಡತಕ್ಕಂಥ ಭಾವಕ್ಕೆ ಹೆಚ್ಚೆಚ್ಚು ಪ್ರಾಶಸ್ತ್ಯ ಕೊಡಿ. ಏನ್ ಮಾಡಿದ್ರು ಪರವಾಗಿಲ್ಲ, ನಿಧಾನ ಮಾಡೋಣ. ಅವನು ಇಲ್ದಿದ್ದ ಪ್ರಚೋದನೆ ಮಾಡ್ತಾನೆ ಎದುರುಗಡೆಯ ವ್ಯಕ್ತಿ. ನಿಮ್ಮ ಸಂಗಾತಿಯನ್ನ ನೋಡ್ಕೊಳ್ಳಿ, ಸಂಗಾತಿ ಜೊತೆ ಮಧುರವಾಗಿರಿ. ಸಂಗಾತಿಯ ವ್ಯವಹಾರಗಳು, ಸಂಗಾತಿಯ ಕೆಲಸ, ಸಂಗಾತಿಯ ಒಂದು ವ್ಯಾಪಾರ, ಉದ್ಯೋಗ, ಆರೋಗ್ಯ, ಮನೆತನ, ಅಲ್ಲಿ ಏನೋ ಒಂದು ಕಿಚ್ಚಿದೆ ಇದೆ. ತುಂಬಾ ದೊಡ್ಡ ಸೆಲೆಬ್ರಿಟಿಗಳಾಗಿದ್ರೆ ಅಂತೂ ತುಂಬಾ ಹುಷಾರಾಗಿರಿ. ವಿವಾಹ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗ್ತವೆ. ಗರ್ಭಪಾತಗಳು ನೋಡಿ, ಮೊನ್ನೆ ಯಾರೋ ಇದು ಎಂತ ಒಂದು ಮನುಷ್ಯನ ಒಂದು ವ್ಯಗ್ರತ, ವಿಕೃತ. 3-4 ಮಕ್ಕಳಾಗಿದೆ. ಗಂಡು ಹೆಣ್ಣು ಲಿಂಗ ತಿಳ್ಕೊಬೇಕು ಅಂತ ಹೊಟ್ಟೆ ಸೀಳ್ ನೋಡಿದಾನಂತಪ್ಪ. ನಾ ಹೇಳಿದ್ನಲ್ಲ, ಮನುಷ್ಯನ ವ್ಯಗ್ರತ, ವಿಕೃತ, ವಿಪರೀತ ಉನ್ಮಾದಕ್ಕೊಳಗಾಗ್ತಾನೆ. ಈಸ್ ಅನ್ ಅನ್ಕಂಟ್ರೋಲಬಲ್. ನನ್ನನ್ನು, ನಿಮ್ಮನ್ನು, ಎಲ್ಲರನ್ನೂ ಸೇರಿಸಿ
ವಿಪರೀತವಾದಂಥ ಭಾವೋದ್ವೇಗಕ್ಕೆ ಒಳಗಾಗಿ ಕರ್ಕೊಂಡೋಗಿ ತಳ್ಳಿಬಿಡ್ತಾನೆ. ಜಾಗ್ರತೆ, ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡಿಸೋದು, ಮಾಡ್ತಿರೋ ವ್ಯವಹಾರ ಬಿಟ್ಟು ಬೇರೆ ಏನಕ್ಕೋ ಎಳೆಯೋದು, ಯಾರೋ ಬಂದರು ಹೇಳಿದ್ರು ದುಡುಕ್ಬೇಡಿ, ಕಮಿಟ್ ಆಗಬೇಡಿ, ಟೇಕ್ ಲೀಗಲ್ ಒಪಿನಿಯನ್ ತಗೊಳ್ಳಿ, ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳಿ, ದಿಢೀರಂಥ ಉದ್ಯೋಗ ಬದಲಾವಣೆ, ಉದ್ಯೋಗದಲ್ಲೂ ಕೆಲವೊಂದು ಟೆನ್ಷನ್ಗಳು ಬರುತ್ತೆ. ಡೋಂಟ್ ವರಿ, ಜಸ್ಟ್ ವೆಯ್ಟ್. ಯಾಕಂದರೆ ಶುಕ್ರ ಎಲ್ಲ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಡೋಂಟ್ ವರಿ. ನಿಮ್ಮ ಉದ್ಯೋಗದಲ್ಲಿ ಒಂದು ಬಿಟ್ಟು ಹೋಯ್ತಪ್ಪ, ಕೆಳಜಾರ್ತಪ್ಪ ಅಂದಾಗ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ಕೈ ಹಿಡ್ಕೊಳ್ಳುತ್ತಾನೆ ಗುರು ಶುಕ್ರ. ಕುಜ ರಾಹು ಅವನು ನಿಮಗೆ ದಶಮಾಧಿಪತಿ ಕೂಡ. ಸೊ ಉದ್ಯೋಗದಲ್ಲೇ ಅಂಡು ಸುಡೋ ಥರ 8 ಅವರ್ ಕೆಲಸ ಅನ್ನೋದು 16 ಅವರ್ ಕೆಲಸ ಆಗತಕ್ಕಂಥ ಒಂದು ಭಾವ ಕೆಳೆದಾಟ ಆಗುತ್ತೆ. ಬೇರೆ ಡಿಪಾರ್ಟ್ಮೆಂಟು, ಬೇರೆ ಊರು, ಇಲ್ಲ ಬಿಟ್ಬಿಡೋಣ ಒತ್ತಡಕ್ಕೆ ಒಳಗಾಗಿ. ನೋಡಿ, ಹೇಳಿದ್ನಲ್ಲ, ಸಹಿಸಿಕೊಳ್ಳುವವರೆಗೆ ನಮಗೆ ಯಾರೂ ವಿರೋಧಿಗಳಿಲ್ಲ. ಸುಮ್ಮನೆ ಇದ್ದು ಬಿಡಿ, ಏನೋ ಮಾಡ್ಕೋ ಹೋಗೋ, ನನಗೆ ಸಂಬಳಕ್ಕೆ ಬೈಗಳಿಗೆ ಸಂಬಳ ಕೊಡ್ತಿದ್ದೀಯಾ, ಈ ರೀತಿ ಅನ್ಕೊಳ್ಳಿ. ಇಷ್ಟೇ ಅನ್ಕೊಳ್ಳಿ, ಸುಮ್ಮನಿದ್ದು ಬಿಡಿ. ನಿಮ್ಮಷ್ಟು ಗಟ್ಟಿ ಇಲ್ಲ, ಇದು ನಿಶ್ಚಿತ. ಮರಳಿ ಭಗವತಿ ಅವಕಾಶಗಳನ್ನು ಕೊಡೋದು ಮಕ್ಕಳೇ. ಮತ್ತೊಮ್ಮೆ ಮರಳಿ ಅವಕಾಶ ಕೊಡುವಂತಹ ಒಂದು ಪ್ರಸಂಗ, ಶಕ್ತಿ, ಚೈತನ್ಯ ನಿಮಗೆ ಬರ್ತಿದೆ. ಸ್ವಲ್ಪ ಈ ಕುಜ ಮೂವ್ಮೆಂಟ್ ಆಗಲಿ ಮೇಷರಾಶಿ, ಅಲ್ಲಿವರೆಗೂ ತಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದು ಪುಟ್ಟ ಪರಿಹಾರಗಳನ್ನು ಕೂಡ ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಏನು ಮಾಡ್ಕೋಬೇಕು, ನಿಮ್ಮ ಈ ಆತುರ, ಈ ವೇಗ, ಈ ದುಡುಕು, ಈ ಆರೋಗ್ಯ, ಕುಟುಂಬ, ವಿಚ್ಛೇದನ, ಜಗಳ, ಕಲಹ, ಲೀಗಲ್ ಬ್ಯಾಟಲ್, ಕೋರ್ಟ್ ಬ್ಯಾಟಲ್, ಪೊಲೀಸ್ ಸ್ಟೇಷನ್ ಬ್ಯಾಟಲ್, ಇಲ್ಲ ಏನಾದರೂ ಒಂದು ಬೆಂಕಿ, ಕೆಂಡ, ಸರ್ಜರಿ, ರಿಪೇರಿ, ಇವುಗಳ ಭಾವ ಸ್ವಲ್ಪ ತಡೆಯಲಿಕ್ಕೆ ಒಂದು ಪುಟ್ಟದಾದಂಥ ಪರಿಹಾರ ಉಂಟು. ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ನೋಡಿ, ಹಿರಿಯರು ಹೇಳ್ತಾರೆ ಏನಂದ್ರೆ ಗೊತ್ತಾ, ಕೆಲವೊಂದು ಸಮಯ ನಾವು ಬೀಳೋವರೆಗೂ ಸುಮ್ಮನೆ ಇರ್ಬೇಕಂತೆ. ಯಾವ ರೀತಿ ಅಂದ್ರೆ, ನಮ್ಗೆ ಎದ್ದೋಳಕ್ಕೂ ಶಕ್ತಿ ಇಲ್ಲದಾಗೆ ಕೆಲವೊಂದು ಸಮಯ ನಾವು ಬೀಳ್ಬೇಕಂತೆ, ಗಮನಿಸಬೇಕಂತೆ. ನೋಡೋಣ ನಮಗೆ ಯಾರ್ಯಾರು ಕೈ ಕೊಡ್ತಾರೆ, ಕೈ ಕೊಟ್ಟು ಓಡೋಗ್ತಾರೆ ಅಂತ. ಹೌದು, ಇಲ್ಲ ನಾಟಕ ಮಾಡ್ಬೇಕಂತೆ, ಎದ್ದೋಳ್ಲಿಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಗಮನಿಸಬೇಕು ಅಂತ. ಯಾಕೆಂದ್ರೆ ಇಷ್ಟು ದಿನ ನಾವು ನಂಬ್ಕೊಂಡಿರೋರು ನಿಜವಾಗ್ಲೂ ಇವ್ರು ನಮ್ಮವರೇನಾ, ನಮ್ಮ ಜೊತೆಲಿದ್ದವರೇನಾ, ನಮ್ಮ ಕಷ್ಟಕ್ಕಿದ್ದವರ, ನಮ್ಮ ಸುಖಕ್ಕಿದ್ದವರ, ನಮ್ಮ ಗೆಲುವಿಗಿದ್ದವರ, ಅಧಿಕಾರಕ್ಕೋಸ್ಕರ ಇದ್ದವರ ಅನ್ನತಕ್ಕಂಥದ್ದು. ಬೀಳ್ಬೇಕು ಮಕ್ಕಳೇ ಒಮ್ಮೆ. ಕುಂಭರಾಶಿಯವರು ಬಿದ್ದಿದ್ರಲ್ವಾ, ದೇರ್ ಇಸ್ ಎ ಸೆಕೆಂಡ್ ಚಾನ್ಸ್, ಆರ್ ಕೆಲವರಿಗೆ ಥರ್ಡ್ ಚಾನ್ಸ್ ಕೊಟ್ಟಿದೆ. ಬದುಕು ಮರಳಿ 3ನೇ ಇಲ್ಲ 2ನೇ ಬದುಕು, 2ನೇ ಒಂದು ಗೆಲುವು ಅಲ್ಲಿಗೊಂದು 10ಕ್ಕೆ ತಗೋಬರ್ತದೆ. ಅದರಿಂದ ದುಃಖಿತರಾಗಬೇಡಿ. ಯಾರ್ಯಾರೋ ಕೈ ಬಿಟ್ಟೋದ್ರು ಗುರುಗಳೇ, ಇರಲಿ, ನಮ್ಮವ್ರು ಇಷ್ಟೇನ, ಪರವಾಗಿಲ್ಲ. ಹಿರಿಯರ ಆರೋಗ್ಯ ಅತಿ ಮುಖ್ಯವಾಗಿ ನೋಡ್ಕೊಳ್ಳಿ. ಮುಖ್ಯವಾಗಿ ತಂದೆ, ನಿಮ್ಮ ಮಕ್ಕಳು, ಈ 2ನ್ನು ಬ್ಯಾಲೆನ್ಸ್ ಮಾಡಿ. ತಂದೆ ಹತ್ರ ಚೆನ್ನಾಗಿದೆ, ತಂದೆಯ ಪ್ರೀತಿ, ವಿಶ್ವಾಸಕ್ಕೆ, ಗೌರವಕ್ಕೆ ಪಾತ್ರರಾಗಿ, ತಂದೆ ಸಮಾನರಾದವರ ಹತ್ರ ಹತ್ತಿರವಾಗಿ, ನಿಮ್ಮ ಕೈಯಿಂದ ಏನಾಗುತ್ತೋ ಒಂದು ಸೇವೆ ಮಾಡತಕ್ಕಂಥದ್ದು ಮಾಡಿ. ಒಡ ಹುಟ್ಟಿದವ್ರ ಹತ್ರ ತುಂಬ ಚೆನ್ನಾಗಿರಿ. ಆಗ ಕರೆದು ಅವ್ರಿಗೊಂದು ಹೋಳಿಗೆ ಊಟನೋ, ಸಿಹಿನೋ, ಹಣ್ಣೋ, ತಾಂಬೂಲವೋ ಏನಾದರೂ ಒಂದು ಪುಟ್ಟದಾಗಿ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಎಸ್, ಲಕ್ಷ್ಮೀ ನರಸಿಂಹ ಎಲ್ಲಾದರೂ ಹತ್ತಿರದಲ್ಲಿದ್ದರೆ ಹೋಗಿ ಬನ್ನಿ. ಎಲ್ಲ ರಾಶಿಯವರು ಹೋಗಿ ಬಂದರೆ ಒಳ್ಳೆಯದು. ಮಂಗಳವಾರ, ಇಲ್ಲ ಅಷ್ಟಮಿ, ಇಲ್ಲ ಸ್ವಾತಿ ನಕ್ಷತ್ರ, ಇಂಥ ದಿನಗಳಲ್ಲಿ ಹೋಗ್ಬಿಟ್ಟು ಒಂದು ಪುಟ್ಟ ದರ್ಶನ. ಅಖಂಡ ಲಕ್ಷ್ಮೀ ಯೋಗ ಬೇಕೆಂದರೆ, ವಿಪರೀತ ಆ ಒಂದು ಶಕ್ತಿ ಬಲ ಬೇಕೆಂದರೆ, ನೋಡಿ, ದುಡ್ಡಿನ ಜೊತೆ ಶಕ್ತಿ ಕೊಡಲ್ಲ, ಶಕ್ತಿ ಜೊತೆ ದುಡ್ಡು ಇರೋಲ್ಲ. ಎರಡೂ ಇರೋದು ಇವರೊಬ್ಬರಲ್ಲೇ, ಲಕ್ಷ್ಮೀ ನರಸಿಂಹರಲ್ಲೇ. ತುಂಬ ಜನ ಗೊತ್ತಿಲ್ಲ.
ದುಡ್ಡಿರೋರ ಹತ್ರ ಬಲ ಇರೋಲ್ಲ, ಬಲ ಇರೋರ ಹತ್ರ ದುಡ್ಡಿರೋಲ್ಲ, ಎರಡೂ ಇರೋರ ಹತ್ರ ಬುದ್ಧಿನೇ ಇರೋಲ್ಲ. ಹೌದು, ಆ ಬುದ್ಧಿಕಾರಕ ಸರಸ್ವತಿಕಾರಕ ಪ್ರಹ್ಲಾದರು. ಆ ಮಂತ್ರಕಾರಕತ್ವದಿಂದಲೇ ಭಗವಂತನನ್ನೇ ಭೂವಿಗಿಳಿಸಿದ್ರು. ಅಖಂಡ ಶಕ್ತಿಕಾರಕ. ಆ ಪ್ರಣವ ಶಕ್ತಿ ಇರೋ ಆ ಶಕ್ತಿಯ ಜೊತೆ ಲಕ್ಷ್ಮಿ ಬಂದರು, ಆ ತಾಯಿ ಜಗನ್ಮಾತೆ. ಅದರಿಂದ ಸರಸ್ವತಿ, ಆ ತಾಯಿ ಜಗನ್ಮಾತೆ ಲಕ್ಷ್ಮಿ, ಆದಿಪರಾಶಕ್ತಿಯ ಸ್ವರೂಪವಾಗಿರ್ತಕ್ಕಂಥ ಅಖಂಡ ಶಕ್ತಿ, ಪ್ರಣವ ಶಕ್ತಿ. ಪ್ರಣವಂ ಅಂದ್ರೇನೆ ಹತ್ರ ಹೆಸರು, ಅರ್ಥ ನರಸಿಂಹರು. ತುಂಬಾ ಜನ ಗೊತ್ತಿಲ್ಲ. ನಾವು ಈ ಟಿವಿ ಕಾಲಕ್ಕೆ ಈ ಹೆಸರು ಕಾರ್ಯಕ್ರಮ ಮಾಡಿದ್ವಿ, ಪ್ರಣವಂ 2007, 2008, 2009 ಅಂತ ಅನ್ಕೋತೇನೆ. ತುಂಬಾ ಅದರ ಬಗ್ಗೆ ಚರ್ಚೆ ನಡೀತು. ಪ್ರಣವಂ ಹೇಳಿದೆ, ಲಕ್ಷ್ಮೀ ನರಸಿಂಹ ಪ್ರಹ್ಲಾದರು. ಈ ಕಾರ್ಯಕ್ರಮ ತಗೊಂಡೋಗೋ ಒಂದು ವೈಭವೋಪೇತ ಹೆಸರು ಇನ್ಯಾವುದು ಕೊಡಲ್ಲ ಅಂತ. ಇವತ್ತಿಗೂ ಅನ್ನದಾತರು ಇಷ್ಟೇ ಹೇಳಬಲ್ಲೆ. ನನ್ನ ಮೇಲೆ ನಂಬಿಕೆ ಇಟ್ಟು ಕಾರ್ಯಕ್ರಮ ಆರಂಭ ಮಾಡಿದ್ದು. ಅಂತಿಂತ ರಭಸ ಕೊಡ್ಲಿಲ್ಲ ಮಕ್ಕಳೇ. ಶಾರ್ಟ್ಕಟ್ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಇದರಲ್ಲಿ ಬೇಡ, ಆ ವಿಚಾರ ಮಾತಾಡೋದು ಬೇಡ. ಅಖಂಡಂ ಅಚಿಂತ್ಯಂ ಅನಂತಂ ಪ್ರಣವಂ ಇಷ್ಟೇ ಹೇಳಬಲ್ಲೆ. ಅದಕ್ಕೆ ಮೀರಿದ ಹೆಸರಿಲ್ಲ, ಅದಕ್ಕೆ ಮೀರಿದ ಶಕ್ತಿ ಇಲ್ಲ, ಅದಕ್ಕೆ ಮೀರಿದ ಬಲ ಇಲ್ಲ, ಅದಕ್ಕೆ ಮೀರಿದ ಗೌರವವಿಲ್ಲ. ಅಂಥದ್ದೊಂದು ಶಕ್ತಿ ಪ್ರಣವ. ಅಲ್ಲಿ ಒಂದು BSNL ಟೆಲಿಫೋನ್ ಎಕ್ಸ್ಚೇಂಜ್ ಇತ್ತು. ಅಲ್ಲಿಂದ ಕಂಪ್ಲೇಂಟೇ ಬಂದ್ಬಿಟ್ಟಿತ್ತು. ಆ ಎಕ್ಸ್ಚೇಂಜ್ ನಂಬರಿಂದ ನಮ್ಮ ETV ಕನೆಕ್ಟ್ ಆಗಿದ್ದು. ಬೆಳಿಗ್ಗೆ 4 ಗಂಟೆಗೆ ಫೋನ್ ಬರೋದು US ಇಂದ, ಜರ್ಮನಿಯಿಂದ, ಎಲ್ಲೆಲ್ಲಿಂದಲೂ. ಆ ಹೆಸರಿನ ಅಗಾಧತೆ, ಆ ತಗೊಂಡು ನನ್ನನ್ನು ನಿಲ್ಲಿಸಿದಂಥ ಎತ್ತರ ಇದೆಯಲ್ಲ. ನಾನು ಕಾರ್ಯಕ್ರಮ ಬಿಟ್ಟಾಗ ಹೇಳಿದ್ರು, ಅದ್ರ ನಂಬರ್ ಹೇಳೋಕೆ ನಂಗೆ ಇಷ್ಟ ಇಲ್ಲ. ಅವತ್ತಿನ ಕಾಲಕ್ಕೆ ಯಾವ ಕಾರ್ಯಕ್ರಮವೂ ವೈಟ್ ಅಂಡ್ ವೈಟ್ ಶಾರ್ಟ್ಕಟ್ ಬಳಸದೆಯೇ ಹೆಸರು, ಕೀರ್ತಿ, ನಂಬರ್ಸ್. ಇಡೀ ETVಯ ಎಲ್ಲ ಕಾರ್ಯಕ್ರಮಗಳ 40% 60% ನಂಬರ್ ನಮ್ಮದೊಂದು ಕಾರ್ಯಕ್ರಮ, ಬೆಳಗಿನ 1 ಗಂಟೆ ಕಾರ್ಯಕ್ರಮ ತಂದು ಕೊಟ್ಬಿಟ್ಟಿತ್ತು. ನ ಭೂತೋ ನ ಭವಿಷ್ಯತ್ ಪ್ರಣವಂ ಅನ್ನೋ ಒಂದು ಇದು ಕಾರಣ. ಅದರಲ್ಲಿರತಕ್ಕಂಥ ಪ್ರಹ್ಲಾದರು, ನರಸಿಂಹರು, ಲಕ್ಷ್ಮಮ್ಮ. ಹೌದು, ಆ ಎಕ್ಸ್ಚೇಂಜಿನ ಕಂಪ್ಲೇಂಟೇ ಬಂದ್ಬಿಟ್ಟಿತ್ತು. ಏನು ಈ ಪಾರ್ಟಿ, ಬೇರೆಯವ್ರ ಕಾಲ್ಸೇ ಹೋಗ್ತಿಲ್ಲ, ಅಷ್ಟು ಕಾಲ್ಸು ಜಾಮ್ ಆಗ್ತಿತ್ತು. ನಮ್ಮ ಕಾಲ್ ಕನೆಕ್ಟ್ ಆಗಲಿ ಅಂತ. ಇವತ್ತಿಗೂ ಅದೊಂದು ಗರ್ವವಿದೆ. ಅಂಥದ್ದೊಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾವೆ. ಅಂಥ ದೊಡ್ಡ ಸಂಸ್ಥೆ, ರಾಮೋಜಿರಾವ್, ಉಷಾ ಕಿರಣ್. ಆನಂತರ ಅದು ಕಲರ್ಸ್ ಆಯಿತು, ಅದರಲ್ಲೂ ಮಾಡಿದ್ದೇವೆ. ಅಲ್ಲೊಂದು ಜಾಗ ಕೊಟ್ಟಂತ ಆ ಹಿರಿಯರಿಗೂ, ಒಬ್ಬೊಬ್ಬರಲ್ಲ, ಪ್ರಣವಂ ನೆನೆಸ್ಕೊಂಡ್ರೇನೆ ಅದೊಂದು ತುಂಬಾ ಎತ್ತರದ ಕಾಲಘಟ್ಟ. ಆ ತಾಯಿ ಜಗನ್ಮಾತೆಯೇ ಪ್ರಣವಂ ಅಂತ ಹೆಸರಿಡಿಸಿದ್ದು. ತುಂಬಾ ಜನ ಅವಾಗ ಪ್ರಶ್ನೆಗಳು ಮಾಡಿದ್ವು, ಇದೇನು ಹೀಗೆ ಹಾಗೆ. ಸರ್, ನೀವು ಪ್ರಣವಂ ಇಡೋಣ ಸರ್, ಏನೂ ಆಗೋಲ್ಲ ಅನ್ನತಕ್ಕಂಥದ್ದು. ಪ್ರಣವಂ ಗುರುಜಿ ಅಂತಲೇ ಕರೆಯೋದು. ಆಮೇಲೆ ಓಂಕಾರ ಅಂತ ಇನ್ನೊಂದು ಹೆಸರಿಟ್ಟಿದ್ದು. ಆಮೇಲೆ ನಮಸ್ತೆ ಶಂಕರ ಅಂತ ಇನ್ನೊಂದು ಹೆಸರಿಟ್ಟಿದ್ದು. ಆಮೇಲೆ ನಮಾಮಿ ಶಂಕರ. ನಮಗೆ ಗೊತ್ತೇ ಇದೆ, ಈ ಒಂದು 18 ವರ್ಷಗಳ ಮಾಧ್ಯಮ, ಕನ್ನಡ ಮಾಧ್ಯಮ ಪಯಣದಲ್ಲಿ ದೈವ ಕೊಟ್ಟಿರತಕ್ಕಂಥ ಒಂದು ಸೌಭಾಗ್ಯ. ಸೊ ಲಕ್ಷ್ಮೀ ನರಸಿಂಹರಿಗೆ ಹೋಗಿ, ಇಲ್ಲ ಆಗ್ತಿಲ್ಲ, ಪ್ರಣವಂ 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 ಪ್ರಣವಂ, ಎದ್ರೆ ಕೂತ್ರೆ ನಿಂತ್ರೆ ಆ ಥರದೊಂದು ಗಾಬರಿ ಆತಂಕಗಳಿದ್ದಾವೆ ಮನಸ್ಸಿನಲ್ಲಿ. ಈ ಥರ ಅನ್ಕೊಳ್ಳಿ, ಪ್ರಣವಂ 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 108 ಬಾರಿ ಜಪ ಮಾಡ್ಕೊಳ್ಳಿ ಮಕ್ಕಳೇ. ಲಕ್ಷ್ಮೀ ನರಸಿಂಹರ ಇನ್ನೊಂದು ಆ ಒಂದು ಭಾವದ ಶಕ್ತಿ ಇರತಕ್ಕಂಥ, ವೈಬ್ರೇಷನ್ ಇರತಕ್ಕಂಥ ಒಂದು ಸಂಕಲ್ಪ ಇದಾವೆ. ನಾವು ವೈಬ್ರೇಷನ್ಗಳನ್ನ ನಾವು ಫಾಲೋ ಮಾಡ್ತಿಲ್ಲ. ಆ ಪ್ರಕಂಪನ ಮಾಡಿ ನೋಡಿ, ನಿಮ್ಮ ಚೈತನ್ಯ ಇರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ದಿನ ಭವಿಷ್ಯದಲ್ಲಿ ಮೊದಲಿಗೆ ದುಷ್ಟ ಮುಹೂರ್ತ, ತೊಂದರೆ ಮುಹೂರ್ತ ನೋಡ್ಬಿಡೋಣ. ಬೆಳಿಗ್ಗೆ 8:26 9 ಗಂಟೆ 17 ಮಧ್ಯಾಹ್ನ 12:42 1 ಗಂಟೆ 33 ಮಧ್ಯಾಹ್ನ 3 ಗಂಟೆ 16 ಸಂಜೆ 4 ಗಂಟೆ 7 ಇರತಕ್ಕಂಥ ಈ ಸಮಯಗಳು ತೊಂದರೆ ಕೊಡತಕ್ಕಂಥ ಒಂದು ಸಮಯಗಳು. ಎಚ್ಚರಿಕೆ, ತೊಂದರೆ ಕೊಡತಕ್ಕಂಥ ಸಮಯ. ಬಾಧೆ, ಬಾಧಕ, ಕಂಟಕ, ಮೃತ್ಯು ಕಂಟಕ, ಅಪಕಂಟಕ,
ಹುಷಾರಾಗಿ ಡೀಲ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ. ಪೂರ್ವಾಷಾಢ ನಕ್ಷತ್ರ. ಶುಕ್ರ ವಿಶೇಷವಾಗಿ ಕುಟುಂಬ ಸ್ಥಾನದಲ್ಲಿ, ಭೋಗ ಸ್ಥಾನದಲ್ಲಿ, ವೃದ್ಧಿ ಸ್ಥಾನದಲ್ಲಿ ಕುಳಿತಿರೋದು ತುಂಬಾ ಒಳ್ಳೆಯದು. ಸಪ್ತಮಾಧಿಪತಿ ಭಾಗ್ಯಸ್ಥಾನ. ಕೊಡೋದು, ತಗೊಳ್ಳೋದು, ಮಾಡೋದು, ಕಲಾವಿದರು, ಆರ್ಟಿಸ್ಟು, ಹಣ್ಣು, ಹೂವು, ಸಿಹಿ, ಬೇಕರಿ, ತರಕಾರಿ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕೊಡ್ತಕ್ಕಂಥ ಒಂದು ದಿನ. ವೃಷಭ ರಾಶಿ. ಅಲಂಕಾರ, ಉಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅನುಕೂಲವಿದೆ, ಅಷ್ಟೇ ಖರ್ಚು ಇರತಕ್ಕಂಥದ್ದು. ಮಿಥುನ ರಾಶಿ. ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್ ಇರೋರಿಗೆ ಸ್ವಲ್ಪ ಟೆನ್ಷನ್ಸು. ಮಿಕ್ಕಂತೆ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಎಡವಟ್ಟಾಗಬಹುದು. ಯಾರಿಗೂ ದುಡ್ಡು ಕೊಡಬೇಡಿ, ದೊಡ್ಡ ರಿಸ್ಕ್ ತಗೋಬೇಡಿ. ಬಂಗಾರ, ಬೆಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಪೂರ್ತಿ ದುಡ್ಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಜಾಗರೂಕತೆ. ಕರ್ಕಾಟಕ ರಾಶಿ. ಶುಕ್ರ ಲಾಭದಲ್ಲಿರುವುದರಿಂದ ಲಾಭವೇ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಟ್ಟೆ, ಹೈನುಗಾರಿಕೆ, ಹಾಲು, ಹಸು, ಆಮೇಲೆ ವಸ್ತ್ರಗಳು, ಗಾರ್ಮೆಂಟ್ಸು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಅದ್ಭುತ ಪ್ರಗತಿ. ಸಿಂಹರಾಶಿ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ನಗು, ಖುಷಿ, ಸಮಾಧಾನ ತರತಕ್ಕಂಥದ್ದು, ಟ್ರಾವೆಲ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಅದ್ಭುತ ಪ್ರಗತಿ. ನೋಡಿ, ಟಾಟಾ ಗ್ರೂಪ್ ಅಲ್ಲಿ ಸರಾಸರಿ ಒಂದು 15,000 ರೂಪಾಯಿ ಸಂಬಳ. ಆ ಏರ್ಲೈನ್ಸ್ ನಲ್ಲಿ ಇರ್ತಕ್ಕಂಥವ್ರಿಗೆ ಸಂಬಳ ದಿಢೀರಂತ ಹೈಕ್ ಮಾಡಿದ್ದಾರೆ. ನೋಡಿ, ಗುರು ಶುಕ್ರ ಸೇರ್ತಿದ್ದಾಗೆ ಬದಲಾವಣೆಗಳ ಪರ್ವ. ಅಲ್ಲೊಂದು ಲಾಭ, ಗೌರವ, ಖುಷಿ, ಸಂಭ್ರಮ ಅನ್ನತಕ್ಕಂಥದ್ದು. ಕನ್ಯಾ ರಾಶಿ. ಸುಖಕಾರಕ, ಭೋಗಕಾರಕನ ಭಾವದಲ್ಲಿದ್ದು ಭೋಗಕಾರಕ ಭಾಗ್ಯದಲ್ಲಿರೋದ್ರಿಂದ ತುಂಬಾ ಅನುಕೂಲಗಳಾಗುತ್ತೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಅಂದುಕೊಂಡಂತ ಕೆಲಸ ಕಾರ್ಯ ಎಲ್ಲವನ್ನೂ ಪಡೆಯತಕ್ಕಂಥದ್ದು. ಶಿವ ದರ್ಶನ ಒಂದುಂಟು, ದೇವಿ ದರ್ಶನದ ಸೌಭಾಗ್ಯ ಉಂಟು. ಇಲ್ಲ ಪ್ರಸಾದವಾದರೂ ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೆ ಡ್ರೈವರ್ ಇರ್ಬೋದು, ವೆಹಿಕಲ್ ಇಟ್ಕೊಂಡಿರೋರು ಇರ್ಬೋದು, ದೊಡ್ಡ ದೊಡ್ಡ ಬಸ್ ಇಟ್ಕೊಂಡಿರೋರು ಇರ್ಬೋದು, ಇಲ್ಲ ಅಂಥದ್ದೊಂದು ಏಜೆನ್ಸಿ ಕನ್ಸಲ್ಟೆನ್ಸಿ ನಡೆಸ್ತಿರ್ತಕ್ಕಂಥವ್ರು ಇರ್ಬೋದು. ಅದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ. ಶುಕ್ರ ಅಷ್ಟಮದಲ್ಲಿದ್ದಾನೆ, ಅಸ್ತಂಗತ, ಜಾಗ್ರತೆ. ಅಂದ್ರೆ ಬೇಡದ ಖರ್ಚು, ಬೇಡದ ಯೋಚನೆ, ವಿಪರೀತ ವಾಂಛನೆ. ಕೆಲವರಿಗೆ ಎಷ್ಟಿದ್ದರೂ ಸಾಲದು. ಹೇಳಿದ್ನಲ್ಲ ಮೊನ್ನೆ, ಯಾರೋ ಬರೀ 2 ಚೈನು, 2 ವಾಚು ವಿತ್ತು ಇನ್ನೊಂದು 80-90 ಕೋಟಿ ಅಂದ್ರೆ ನನಗೆ ಈಗಲೂ ಅದಕ್ಕೆ ಕಂಪನ ತಡ್ಕೊಳಕ್ ಆಗ್ತಿಲ್ಲ. ಯಾರಪ್ಪ ತಾಯಿ, ಮಹಾತಾಯಿ ಇಷ್ಟು ಶಕ್ತಿ ಕೊಡ್ತಾನ? ಇದಾನೆ ಮಕ್ಕಳೇ, ದೈವ ಇದೆ. ಕೆಲವ್ರಿಗೆ ಮಾತ್ರ ಅಂಥದ್ದೊಂದು ಸೌಭಾಗ್ಯ ಮಹಾತಾಯಿ ಕೊಟ್ಟಿರುತ್ತೆ. ಹಾಗಂತೇಳಿ ನಾವೇನ್ ಮಾಡ್ತೀವಿ, ಕಾಲು ಮೀರಿ ಖರ್ಚು. ಇವತ್ತು ಆ ಥರದೊಂದು ಭಾವ. ಒಡ ಹುಟ್ಟಿದವರ ಸಹಕಾರ ಸಿಗುತ್ತೆ, ಚೆನ್ನಾಗಿದೆ. ರಿಸ್ಕ್ ತಗೊಂಡು ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟು, ಯಾರೋ ಹೋಟ್ಲ್ ಮಾಡಿಬಿಟ್ರು, ಯಾರೋ ಇನ್ನೊಂದು ಟ್ರಾವೆಲ್ ತೆಗೆದ್ಬಿಟ್ರು, ಯಾರೋ ಒಂದು ವೆಹಿಕಲ್ ಆಗ್ಬಿಟ್ರು, ಈ ಥರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗ್ರತೆ. ಗೊತ್ತಿರುವುದನ್ನೇ ಇನ್ನಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ. ಗುರು ಅಸ್ತಂಗತ ಬೇರೆ ಅಲ್ವಾ. ಸೊ ಒಂದು ಕಾರ್ ಓಡಿಸ್ತಿದ್ದೀವಿ ಅನ್ನೋದಾದ್ರೆ ಕಾರ್ಗೆ ಸಂಬಂಧಪಟ್ಟಂಥದ್ದೇ ಒಂದು ಏಜೆನ್ಸಿ ತೆಗೀರಿ. ಟ್ರಕ್ ತಗೊಳಕ್ ಹೋಗ್ಬೇಡಿ, ಬಸ್ ತಗೊಳಕ್ ಹೋಗ್ಬೇಡಿ, ಕ್ವಾರಿ ತಗೊಳಕ್ ಹೋಗ್ಬೇಡಿ. ಇನ್ನೊಂದು ಕಾರ್ ನೋಡೋಣ ಆಯ್ತು ಅಂದ್ರೆ ನನ್ನ ಶಕ್ತಿಗೆ, ಆ ರೀತಿ ಮಾಡಿ. ಇಲ್ಲ ಒಂದು ಟ್ರಾವೆಲ್ ಆಫೀಸ್, ಇಲ್ಲ ನಾನು 10 ಗಾಡಿ ಹಾಕ್ಬಿಡ್ತೇನೆ ಹಂಗ್ ಮಾಡಬೇಡಿ. ಒಂದೊಂದೇ ಹೆಜ್ಜೆ ಜಾಗರೂಕತೆ. ವೃಶ್ಚಿಕ ರಾಶಿ. ಧನಾಗಮ, ಒಳ್ಳೆ ಒಂದು ದುಡ್ಡು, ಕಾಸು, ವ್ಯವಹಾರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಿಹಿ, ಅಲಂಕಾರ, ಉಪ್ಪ, ಓರಣ, ದೇವರ ಕಾರ್ಯಗಳು, ದೇವರ ಪೂಜಾ ಸಾಮಗ್ರಿಗಳ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಅಲಂಕಾರ, ಈ ಥರದ್ರಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಹಾಗೂ ಧನದ ಅನುಕೂಲ ನೋಡತಕ್ಕಂಥ ಒಂದು ದಿನ. ಅಧಿಕಾರ ಪ್ರಾಪ್ತಿ. ಧನಸು ರಾಶಿ. ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಸೊ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ
ಪರಸ್ತ್ರೀ ಪರಪುರುಷ, ಗೊತ್ತಿಲ್ಲದವ್ರ ಜೊತೆ ವ್ಯವಹಾರ, ಗೊತ್ತಿಲ್ಲದವ್ರ ಜೊತೆ ಮಾತು ವಿವಾದ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಾಣಿಸೋದು ಮಕ್ಕಳೇ. ಗೊತ್ತಿಲ್ಲ, ಯಾಕೆ ಬೇಕು, ಎಷ್ಟು ಬೇಕೋ ಅಷ್ಟೇ, ದುಡುಕಬೇಡಿ. ಲಾಭಾಧಿಪತಿಯೇ, ಕೆಲವರು ಕೊಡ್ತಾರೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ನೋಡಿಕೊಂಡು ವ್ಯವಹಾರ ಮಾಡಿ. ಗೊತ್ತಿಲ್ಲದವರ ಜೊತೆಯಲ್ಲಿ ವ್ಯವಹಾರ ಬೇಡ. ಮಕರ ರಾಶಿ, ದೂರದ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ. ಮಿಕ್ಕಂತೆ ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಸಂಗಾತಿ ಜೊತೆ ಉದ್ಯೋಗ, ಸಂಗಾತಿಯ ಹೆಸರಿನಲ್ಲಿ ವ್ಯವಹಾರ, ಭೂಮಿ, ಮನೆ, ಆಳು ಕಾಳು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಈ ತರದ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ, ಅಷ್ಟೇ ಖರ್ಚಿಟ್ಟಿರುತ್ತೆ. ಇನ್ನು ಕುಂಭರಾಶಿ, ಲಾಭದಲ್ಲಿ ಚಂದ್ರ, ಲಾಭಕರವೇ. ಓಡಾಟ, ಕೆಲಸ, ಕಾರ್ಯ, ಅನುಕೂಲ, ಶುಕ್ರಂಚಾಯೆ, ಆತ್ಮೀಯರ ಆಗಮನ, ವಿಶೇಷ ಭೋಜನ, ವಿಶೇಷ ಸುತ್ತಾಟ, ಆಕಸ್ಮಿಕ ಪ್ರಯಾಣ, ಒಂದು ಸ್ವಲ್ಪ ಬಂಗಾರ ತಗೊಳ್ಳೋದು, ಲಕ್ಸುರಿ ಐಟಮ್ ತಗೊಳ್ಳೋದು, ಎಂಟರ್ಟೈನ್ಮೆಂಟು, ಒಂದು ಥಿಯೇಟ್ರಿಗೆ ಹೋಗೋದು, ಒಂದು ಫುಡ್ಡು, ಈ ಥರದ್ದೆಲ್ಲ ಮಾಡತಕ್ಕಂಥ ಸುಯೋಗ ಇರತಕ್ಕಂಥ ಒಂದು ಭಾವದ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಕೇಂದ್ರದಲ್ಲಿ, ಶುಕ್ರ ಅದ್ಭುತವಾಗಿ 3ನೇ ಮನೆಯಲ್ಲಿದ್ದಾನೆ. ಈ ಹೂವನ್ನ ಕಟ್ಟೋದು, ಅಲಂಕಾರ, ಈ ಒಂದು ಮದುವೆ ಮನೆಗಳು, ಈವೆಂಟ್ ಮ್ಯಾನೇಜ್ಮೆಂಟ್, ಬಂಗಾರ, ಬೆಳ್ಳಿ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಬಟ್ಟೆ, ಕಸೂತಿ, ಶಿಲ್ಪಕಲೆ, ಚಿತ್ರಕಲೆ, ಹಣ್ಣುಗಳ ವ್ಯಾಪಾರ, ತರಕಾರಿಗಳ ವ್ಯಾಪಾರ, ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ರಸಭರಿತ ಬೇಕರಿ, ಜ್ಯೂಸ್ ಅಂಗಡಿ, ಹಣ್ಣಂಗಡಿ ಚೆನ್ನಾಗಿದೆ, ಅನುಕೂಲ ಸಿಂಧು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.